ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬ್ರೇಕಿಂಗ್ ನ್ಯೂಸ್. ಮದುವೆ ಸಮಾರಂಭದ ಖುಷಿಯಿಂದ ಸಡಗರ ಸಂಭ್ರಮದಿಂದ ಅಕ್ಷತೆ ಕಾಳು ಹಾಕಿ ವೇದಿಕೆ ಮೇಲೆ ವಧು ವರ ಬಂದು ನಿಲ್ಲುವಷ್ಟರಲ್ಲಿ ವರನಿಗೆ ಹೃದಯಾಘಾತದಿಂದ ಕೆಳಕ್ಕೆ ಕುಸಿದು ಬಿದ್ದು ಸಾವನ್ನಪ್ಪಿದ ದಾರುಣ ಘಟನೆಯೊಂದು ನಡೆದಿದೆ. ಮನೆಯವರು, ಕುಟುಂಬಸ್ಥರು ಹಾಗೂ ವಧುವರನ ಮನೆಯವರು ಮದುವೆ ಸಮಾರಂಭಕ್ಕೆ ಆಗಮಿಸಿದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಹೌದು ವೀಕ್ಷಕರೇ, ಜಮಖಂಡಿ ನಗರದ ಕುಂಚನೂರು ರಸ್ತೆ BLD ಕಾಲೇಜು ಎದುರಿಗೆ ಕುಂಚನೂರು ರಸ್ತೆಯ ಬಳಿ ನೂತನವಾಗಿ ಮನೆ ಕಟ್ಟಿಕೊಂಡು ಮಗನ ಮದುವೆ ಮಾಡುವ ಮನೆಯವರು ಖುಷಿಯಲ್ಲಿದ್ದರು. ಮದುವೆಯ ಸಮಾರಂಭದಲ್ಲಿ ವರ ಪ್ರವೀಣ್ ಕುರುಣಿ ಖುಷಿಯಿಂದ ತಾಳಿಯನ್ನ ಕಟ್ಟಿ ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಬೇಕು ಅನ್ನುವಷ್ಟರಲ್ಲಿ ಪ್ರವೀಣ್ ಕುರುಣಿ ಮದುವೆ ಮಂಟಪದ ವೇದಿಕೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಮದುವೆ ಮಂಟಪದಲ್ಲಿ ಇದ್ದ ಅವರ ವಧುಗಳಿಗೆ ಮದುವೆ ಮಂಟಪದಲ್ಲಿದ್ದ ಅವರ ವಧುವಿಗೆ ತಾಳಿಯನ್ನ ಕಟ್ಟಿದ ಕೆಲವೇ ನಿಮಿಷದಲ್ಲಿ ವರನಿಗೆ ಹೃದಯಾಘಾತ ಸಂಭವಿಸಿದೆ. ಪ್ರವೀಣ್ ಶ್ರೀಶೈಲ ಕುರುಣಿ 25 ವರ್ಷದ ಯುವಕನಿಗೆ ಹೃದಯಾಘಾತದಿಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ದುರ್ದೈವಿಯಾಗಿದ್ದಾನೆ. ವರನಾದ ಪ್ರವೀಣ್ ಕುರುಣಿ ಅವರು ಕುಟುಂಬಸ್ಥರು ಹಾಗೂ ದೂರದಿಂದ ಬಂದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭಾರತೇಶ್ ಪಾನಕನವರ್. ನಿನ್ನೆ ದಿನ ಜವಾಬ್ದಾರಿ ಇತ್ತು. ಇವತ್ತು ಬೆಳಗ್ಗೆ ಜಗಲಿ ಮ್ಯಾಗೇನು ಅಕ್ಕಿ ಕಾಳು ಹೋಗೋದು ಶ್ರೀಶೈಲ ಮಲ್ಲಪ್ಪ ಕುರ್ಣಿಯವರ ಮಗನಾದ ಪ್ರವೀಣ್ ಒಣ್ಣೆಯ ಪುತ್ರ ಅವನ ಲಗ್ನದಾಗ ಇಲ್ಲಿ ಜಗಲಿ ಮ್ಯಾಗೇನು ಅಕ್ಕಿ ಕಾಳು ಹೋಗ್ಕೊಂಡ್ರಿಂದ ಇದಕ್ಕೆ ಕಲ್ಯಾಣ ಮಂಟಪಕ್ಕೆ ಹೋಗಿ ಅಕ್ಕಿ ಕಾಳು ಹೋಗಿದ್ವಿ. ಹೋಗೋದ್ರ ಕೂಡ ನನಗೆ ತಿರುಗಿ ಬಂದಂಗೆ ಆಗ್ಲತ್ತೈತಿ. ನೀರು ಕೊಡಿರ್ತಂದ ನೀರು ಕುಡಿಸೋದ್ರೊಳಗೆ ಒಟ್ಟ ಇದನ್ನ ಆಗಿಬಿಟ್ಟ. ಏನು ಮಾತಾಡೋಲ್ಲದ ಏನೂ ಇಲ್ಲ. ಎಲ್ಲಿದಿಂದ ಬಂದಿತ್ತು, ಎಲ್ಲಿದಿಂದ ಅವರು ಇದನ್ನ ಮಾಡಿದ್ರು, ಭಾಳ ನಮಗೆ ಏನು ಮಾತಾಡಕ್ಕೆ ಸೊಗಸು ಆಗೋದಾಗಿತ್ತು. ಅವ್ರ ಮನ್ಯಾನ ಅವ್ರ ಕಷ್ಟ ನೋಡುದು, ಇದನ್ನ ಮಾಡೋದು, ಸರ್ಗೆ ಏನು ಮಾತಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ನಮಗನ್ಕ ದಿಕ್ಕ ತೋರಿಸ್ಲಾರ್ದಂಗೆ 2 ದಿವಸ ಆತು ಓಡಾಡಿದ್ದೀವಿ. ಏನು ಇದನ್ನ ಮಾಡ್ಬೇಕು, ಅವ್ರು ಸರ್ ಏನು ಬೇಕಾದ್ ಮಾಡಿರಪ್ಪ, ಚೆನ್ನಾಗಿ ನಿಂತು ಮಾಡ್ರಿ ಅಂತೇಳಿ ಎಲ್ಲ ಊರನ್ನ ಅವ್ನು ಕರೆಸಿ ದವಿ ಕೈಯಾಗ ಕೊಟ್ಟದ್ರಿಂದ ಭಾಳ ವ್ಯವಸ್ಥೆ ಮಾಡಿದ್ರು. ಆದರೂ ಇಂಥ ಘಟನೆ ಆಗಬಾರ್ದಾಗಿತ್ತು. ಜೀವನದಾಗ ಇಂಥ ಘಟನೆ ಯಾರಿಗೂ ಆಗಬಾರ್ದು. ನಮ್ಗೆ ಅಟ್ಟು ಕೆಟ್ಟ ಹೇಳಾರ್ದಂಗೆ ಆಗೈತಿ.